ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಶಿವಮೊಗ್ಗ ಜಿಲ್ಲೆಯ ಆನೆಬಿಡಾರನ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ಇದು ತುಂಬ ಸುಂದರವಾದಂಥ ಪ್ರಕೃತಿ ಮಧ್ಯೆ ಇರುವಂಥ ಒಂದು ಸ್ಥಳ. ನೋಡಿ, ರಸ್ತೆನ ಇಷ್ಟೊಂದು ಸುಂದರವಾಗಿದೆ. ನೋಡ್ತಾ ಇದ್ದರೆ ಹಸಿರು ಚಪ್ರನೇ ಹಾಕಿದೆಯೇನೋ ಆಕಾಶಕ್ಕೆ ಅಂತ ಅನ್ನೋಷ್ಟು ಸುಂದರವಾಗಿದೆ. ಇಲ್ಲಿ ಈ ಆನೆ ಬಿಡಾರಕ್ಕೆ ಸಕ್ಕರೆ ಬೈಲು ಅಂತ ಕರೀತಾರೆ. ಸಕ್ಕರೆ ಬೈಲು ಅನ್ನೋವಂಥ ಸಣ್ಣ ಹಳ್ಳಿ ಇರುವಂಥ ಇದು ಆನೆ ಬಿಡಾರ. ಇಲ್ಲಿ ಕಾಡಿನಲ್ಲಿ ಪುಂಡಾಟಿಕೆ ಮಾಡಿರ್ತಾವಲ್ಲ, ಅಲ್ಲಿ ಇಲ್ಲಿ ಅಥವಾ ಊರಿಗೆ ನುಗ್ಬಿಡೋದು, ಗದ್ದೆ ಮೇಲೆ ಸಿಕ್ಕಿದ್ದನ್ನೆಲ್ಲ ತಿನ್ನೋದು, ಓಡಾಯಿಸೋದು, ಹಂಗೆಲ್ಲ ಮಾಡ್ತಾ ಇರ್ತಾವಲ್ಲ, ಅಂಥ ಆನೆಗಳನ್ನ ತೊಗೊಂಡು ಬಂದು ಅಥವಾ ಗಾಯ ಆಗಿರುವಂಥ ಆನೆಗಳನ್ನ ತೊಗೊಂಡು ಬಂದು ಅದಕ್ಕೆ ಪೋಷಣೆ ಮಾಡೋವಂಥದ್ದು, ಅದಕ್ಕೆ ಶುಶ್ರೂಷೆ ಮಾಡಬೇಕಾಗಿರುವಂಥ ಆನೆಗಳನ್ನ ತೊಗೊಂಡು ಬಂದು ಇಲ್ಲಿ ಪಳಗಿಸ್ಕೊಂಡು ಅದಕ್ಕೆ ಊಟ ಉಪಚಾರ ಎಲ್ಲ ನೋಡ್ಕೊಳ್ತಾರೆ. ಹಾಗೆ ತುಂಗಾ ನದಿ ತಟ ಆಗಿರೋದ್ರಿಂದ, ಗಾಜನೂರು ಬ್ಯಾಕ್ ವಾಟ್ರ್ ಇರೋದ್ರಿಂದ ಇಲ್ಲಿ ಆನೆಗಳಿಗೆ ನೀರು ಕುಡಿಯಲಿಕ್ಕೆ ಕರ್ಕೊಂಡು ಬರೋದು, ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡ್ಬರೋದು ಎಲ್ಲನೂ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಆನೆಗಳು. ನಾವು ಹೋದಾಗ 3 ಆನೆ ಎಲ್ಲೋ ಇದು ಕಾಣ್ತಾ ಇತ್ತು. ಒಂದು ಮರಿ, ಅದು ತುಂಬಾ ಪುಂಡಾಟಿಕೆ ಮಾಡ್ತಾಯಿತ್ತು. ಆಗಷ್ಟೇ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಇಲ್ಲಿ ಊಟ ತಿನ್ಸೋಕ್ಕೆ ಅಂತ ಇಟ್ಟಿದ್ರು. ಆದರೆ ಅದು ಮೈಯೆಲ್ಲ ಮಣ್ಣೆಲ್ಲ ಮೆತ್ಕೊಂಡು ಮತ್ತೆ ತುರಿಸ್ತಾ ಇತ್ತು. ನೆಲದ ಮೇಲೆಲ್ಲ ಬಿದ್ದು ಒದ್ದಾಡಿ ಮೈಯೆಲ್ಲ ತುರಿಸ್ಕೊಳ್ತಾ ಇತ್ತು. ಇಲ್ಲಿ ಆನೆಗಳಿಗೆ ಊಟನ ಒಂದು ಭತ್ತದ ಪೊಟ್ರೆ ಥರ ಮಾಡ್ತಾರೆ, ಅಲ್ಲ ಹುಲ್ಲಿನ ಪೊಟ್ರೆ ಥರ ಮಾಡಿ ಅದರೊಳಗಡೆ ಭತ್ತ ಮತ್ತು ಬೆಲ್ಲನ ಇಟ್ಟು ಆನೆಗಳಿಗೆ ತಿನ್ನಲಿಕ್ಕೆ ಕೊಡ್ತಾರೆ. ಸುಮಾರು 10ರಿಂದ 12 ಆ ಥರ ಪೊಟ್ರೆ ಕೊಡ್ತಾರೆ. ಒಂದು 10-15 ರಾಗಿ ಮುದ್ದೆಗಳನ್ನ, ದೊಡ್ಡ ದೊಡ್ಡ ರಾಗಿ ಮುದ್ದೆಗಳನ್ನೆಲ್ಲ ಊಟಕ್ಕೋಸ್ಕರ ತಿನ್ನಿಸ್ತಾರೆ. ನೋಡಿ, ಮರಿ ಆನೆದಂತೂ ಆಟ ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತಾಯಿತ್ತು ನಮಗೆ. ಎಷ್ಟು ನೀಟಾಗಿ ಸ್ನಾನ ಮಾಡಿಸಿ ಉಜ್ಜಿ ಎಲ್ಲ ತೊಳ್ಕೊಂಡು ಬಂದಿದ್ರೆ ಅದು ಮಣ್ಣಲ್ಲಿ ಬಿದ್ದು ಒದ್ದಾಡ್ತಾ ಇದೆ ನೋಡಿ ಅವ್ರ ಅಪ್ಪ ಅಮ್ಮನ ಜೊತೆಗೆ. ಇದು ತುಂಗಾ ನದಿ ಹಿನ್ನೀರಿರೋದ್ರಿಂದ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಬೋಟಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ಬೆಳಗ್ಗೆ ಈ ಸ್ಪಾಟಿಗೆ ನಾವು ಬರೋದಕ್ಕೆ 8 ಗಂಟೆಯಿಂದ 11:30 ಸಮಯನೇ ಒಂದು ಉತ್ತಮವಾದಂಥ ಸಮಯ ಅಂತ ಹೇಳ್ಬೋದು. ಆಮೇಲೆ ಇಂದಾದರೆ 11:30 ಮೇಲೆ ಮತ್ತೆ ಆನೆಗಳನ್ನ ಕಾಡುಗಳಿಗೆ ಕಳಿಸ್ಬಿಡ್ತಾರೆ. ಹಾಗಾಗಿ ಅಷ್ಟರೊಳಗಡೆ ನಾವು ನೋಡೋಕ್ಕೆ ಅವಕಾಶ ಇರುತ್ತೆ. 8 ಗಂಟೆಗೆ ನಾವು 8 ಗಂಟೆಗೆ ಬಂದಿದ್ದರಿಂದ ಇನ್ನೂ ಆನೆಗಳು ಬರೋದಿದ್ವು. ನಾವು ಬಂದಾಗ ಒಂದು 8 ಆನೆ ಮಾತ್ರ ಇದ್ವು. ಇದೊಂದು 3 ಆನೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಬಿಟ್ಟಿದ್ರು. ಇನ್ನು ಬಾಕಿ ಆನೆಗಳೆಲ್ಲ ಅಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಇದು ಒಂದು 200 ಎಕರೆ ಪ್ರದೇಶನ ಸುತ್ತುವರೆದಿದೆ ಇದು ಸಕ್ಕರೆ ಬೈಲು ಅನ್ನೋಂಥ ಆನೆ ಬಿಡಾರ ಸ್ಪಾಟು. ಇಲ್ಲಿಗೆ ಎಂಟ್ರೆನ್ಸ್ ಫೀಸ್ ಇದೆ. ಕ್ಯಾಮ್ರಾಗೆ ಅಂತ ಸಪ್ರೇಟ್ ಫೀಸ್ ಇರುತ್ತೆ. ಆಮೇಲೆ ಮಕ್ಕಳಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ, ದೊಡ್ಡವ್ರಿಗೆ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ, ಅಲ್ಲಲ್ಲಿ ಮಂಟಪಗಳು ಎಲ್ಲ ಇದೆ. ಕೂತ್ಕೊಂಡು ನಾವೇನಾರು ಪಿಕ್ನಿಕ್ಕು ಅಂತ ಬಂದರೆ ಊಟ ತಿಂಡಿ ಎಲ್ಲ ತೊಗೊಂಡು ಬಂದು ಇಲ್ಲಿ ತಿನ್ನೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ವೀಕ್ಷಣಾ ಗೋಪುರ ಇದೆ ಇಲ್ಲಿ. ಅದನ್ನು ಮೇಲ್ಗಡೆಯಿಂದ ನೋಡೋದಕ್ಕೆ ಅದರದ್ದು ವ್ಯವಸ್ಥೆ ಎಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ. ಇದು ನದಿ ನೋಡಿ, ಇನ್ನು ಗಾಜನೂರಿಂದ ಹಿನ್ನೀರಿನ ನದಿ. ಇಲ್ಲಿ ಆನೆಗಳಿಗೆ ತೊಳೆಯೋದಕ್ಕೂ ಕೂಡ, ಸ್ನಾನ ಮಾಡಿಸೋದಕ್ಕೆ ನಮಗೆ ಫೀಸ್ ಕೊಡಬೇಕು. ನಾವು 100 ರೂಪೀಸ್ ಫೀಸ್ ಕೊಟ್ಟು ಆನೆಗೆ ಸ್ನಾನ ಮಾಡಿಸೋದಕ್ಕೆ ಟಿಕೆಟ್ ತೊಗೋಬೇಕಾಗತ್ತೆ. ನಮ್ಮ ಕೈಲಿ ಆನೆಗಳಿಗೆ ಒಂದು ಬ್ರಷ್ ಎಲ್ಲ ಕೊಟ್ಟು ಉಜ್ಜಿಸಿ ಆಟ ಎಲ್ಲ ಆಡಿಸ್ತಾರೆ. ಅಂದರೆ ನಾವು ಆಟ ಆಡ್ಕೋತೀವಿ. ಒಂದು ಕಡೆ ಅವರು ನಮ್ಮನ್ನೇ ಏನು ಬಿಟ್ಬಿಡಲ್ಲ. ಆಮೇಲೆ ಆನೆ ಏನಾರು ಮಾಡುತ್ತೇನೋ ಅನ್ನೋ ಹೆದರಿಕೆ ಅವ್ರಿಗೂ ಇರುತ್ತೆ. ಹಾಗಾಗಿ ಒಂದು ಕಡೆ ಮಾವುತ ಇಟ್ಕೊಂಡು ಉಜ್ಜುತ್ತಾ ಇರ್ತಾನೆ, ಇನ್ನೊಂದು ಕಡೆ ನಮ್ಮಗಳು ಬಿಟ್ಟಿರ್ತಾನೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆಗೆ ಹೋಗೋಕ್ಕಿಂತ ಜನ ಆನೆಗೆ ಮೈ ತೊಳೆಯೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಎಲ್ಲ ಫೋಟೋ ತಕ್ಕೊಳ್ಳೋದು ಮಾಡೋದು ಎಲ್ಲ ತುಂಬ ಮಾಡ್ತಾಯಿದ್ರು ಅಲ್ಲಿ. ನೀರನ್ನು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ನೀರಿರೋದು, ಹಸಿರು ಇರೋದು, ಅದು ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಈ ಸಕ್ಕರೆ ಬೈಲು ಅನ್ನೋ ಆನೆ ಬಿಡಾರ ಸ್ಟಾರ್ಟ್ ಆಗಿದ್ದು 1965ನೇ ಇಸ್ವಿನಲ್ಲಿ. ಕರ್ನಾಟಕ ಗೌರ್ಮೆಂಟ್ ಅರಣ್ಯ ಇಲಾಖೆ ವತಿಯಿಂದಲೇ ಇದು ಪ್ರಾರಂಭ ಆಗಿರುವಂಥದ್ದು. ಇದು ಶಿವಮೊಗ್ಗದಿಂದ 14 ಕಿಲೋಮೀಟ್ರ್ ದೂರದಲ್ಲಿದೆ. ಹಂಗೆ ಬೆಂಗಳೂರಿಂದಾದರೆ 315 ಕಿಲೋಮೀಟ್ರ್ ದೂರದಲ್ಲಿದೆ. ಶಿವಮೊಗ್ಗದಿಂದ ಬರೋಕ್ಕೆ ಒಂದು 20 ನಿಮಿಷ ಸಾಕಾಗತ್ತೆ.
ಬೆಂಗಳೂರಿಂದ ಬರೋಕ್ಕೆ ಒಂದು 6-6 ಗಂಟೆ ಬೇಕಾಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿ ಆನೆ ಬಿಡಾರನೇ ಅಲ್ಲದೆ ಮತ್ತು ಉಳ್ಕೊಳ್ಳೋದಕ್ಕೂ ಕಾಟೇಜ್ಗಳೆಲ್ಲ ವ್ಯವಸ್ಥೆ ಇದೆ. ಈಗ ಸಾಧಾರಣ ಹನಿಮೂನ್ಗೆ ಬರೋವಂಥವ್ರು, ಆ್ಯನಿವರ್ಸರಿಗೆ ಪಾರ್ಟಿಗೆ ಅಂತ ಬರೋವಂಥವ್ರು ಎಲ್ಲ ಇಲ್ಲಿ ಕಾಟೇಜಲ್ಲಿ ಉಳ್ಕೊಂಡಿದ್ದು ಒಂದು 3-4 ದಿನ ಇದ್ದು ಹೋಗ್ತಾರೆ. ಎಲ್ಲ ಮರದಲ್ಲಿ ಮಾಡಿರೋ ಅಂಥ ಕಾಟೇಜ್ಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿರಲಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿರೋವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ. ನೋಡಿ, ಆನೆ 2.5 ಮೀಟರ್ ಎತ್ತರ ಇದೆ, 2,500 kg ತೂಕ ಇದೆಯಂತೆ ಈ ಆನೆ. ಈ ಆನೆದು ವಯಸ್ಸು ಹೆಂಗೆ ಲೆಕ್ಕ ಹಾಕ್ತಾರೆ ಅಂದರೆ, ಅದ್ರ ಹಣೆ ಮೇಲ್ಗಡೆ ಎಲ್ಲನೂ ಬಿಳಿ ಬಿಳಿ ಚುಕ್ಕಿ ಚುಕ್ಕಿ ಎಲ್ಲ ಆಗಿರುತ್ತಲ್ಲ, ಅದು ಎಷ್ಟು ಚುಕ್ಕಿ ಆಗಿದೆ ಅನ್ನೋದ್ರ ಮೇಲೆ ಅದ್ರ ವಯಸ್ಸು ಲೆಕ್ಕ ಹಾಕ್ತಾರಂತೆ. ಹಾಗೇ ಅದು ಕಿವಿನೂ ಫೋಲ್ಡ್ ಆಗಿರುತ್ತೆ, ಒಂದು ಸ್ವಲ್ಪ ಸುರುಳಿ ಸುತ್ತಕೊಂಡಂಗೆ ಫೋಲ್ಡ್ ಆಗಿರುತ್ತೆ. ಅದರಿಂದನೂ ಅದರ ವಯಸ್ಸನ್ನ ಲೆಕ್ಕ ಹಾಕ್ತಾರೆ. ಸುಮಾರು ಒಂದು ಸುರುಳಿ ಸುತ್ತಕೊಂಡಿದ್ರೆ ಒಂದು 25 ವರ್ಷದ ಆನೆ ಇದು ಅಂತ ಲೆಕ್ಕ ಹಾಕ್ತಾರೆ ಅವರು. ಇಲ್ಲಿಗೆ ಬರೋದಕ್ಕೆ ಸಾಧಾರಣವಾಗಿ ನಮಗೆ ಅಕ್ಟೋಬರಿಂದ ಮಾರ್ಚ್ ಒಳಗಡೆ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮಳೆನೂ ಸ್ವಲ್ಪ ಲೈಟಾಗಿ ಬರ್ತಾ ಇರತ್ತಷ್ಟೇ. ಮಾರ್ಚ್ ತನಕ ಮಳೆನೂ ನಿಲ್ಲುತ್ತೆ. ಆಮೇಲಿಂದ ತುಂಬ ಬಿಸಿಲಾಗೋಗ್ಬಿಡುತ್ತಲ್ಲ, ಅಷ್ಟೊಂದೆಲ್ಲ ಹಸಿರು ಇರಲಿಲ್ಲದೆ ಇರೋದ್ರಿಂದ ನೋಡೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಕಾಟೇಜ್ಗಳಿಗೆ ಬಂದು ಉಳ್ಕೊಳ್ಳೋಂಥ ಜನ ಅಂತೂ ಬಂದೇ ಬರ್ತಾ ಇರ್ತಾರೆ. ಇದು ತುಂಬಾ ಇಷ್ಟ ಆಗುವಂಥ ಸ್ಥಳ ಆಗಿದೆ. ಇಲ್ಲಿ ಕಾಟೇಜಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಊಟದ ವ್ಯವಸ್ಥೆ ಕೂಡ ಎಲ್ಲ ಅವರು ಮಾಡಿಕೊಟ್ಟಿರ್ತಾರೆ. ಡೈನಿಂಗ್ ಹಾಲು, ರೂಮ್ಸು ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಕಾಡಲ್ಲಿ ಹುಲಿಗಳೇನು ಬರದೇ ಇರೋ ಹಂಗೂ ಅವರು ಪ್ರೊಟೆಕ್ಟ್ ಮಾಡಿರ್ತಾರೆ. ಎಲ್ಲ ಜಾಗಗಳು ನೋಡಿ, ಇದೆಲ್ಲ ಕಾಟೇಜ್ಗಳು. ಸಿಕ್ಕಾಪಟ್ಟೆ ಕಾಡು ಬೆಳ್ಕೊಂಡಿಲ್ಲ, ಎಲ್ಲ ನೀಟಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೀರ್ಥಹಳ್ಳಿ, ಶಿವಮೊಗ್ಗದ ಹೊಸ ಸ್ಪಾಟ್ಗಳನ್ನೆಲ್ಲ ನಿಮ್ಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ. ಶಿವಮೊಗ್ಗ